ಕಡೆ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದೀವಲ್ಲ, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ? ಈಗ ನಮ್ಮ ಎಕ್ಸ್ಪೀರಿಯನ್ಸ್ ಏನಂದ್ರೆ, ನಾವು ಕೊಟ್ಟಿದ್ದು ಕಂಪ್ಲೇಂಟ್ಸ್ ಸಾಲ್ವ್ ಆಗ್ತಾ ಇದೆ. ಒಂದು ನಮ್ದು ರೈಲ್ವೆ ಓವರ್ ಬ್ರಿಡ್ಜ್ ಮೇಲೆ ಏನಾಯ್ತು ಅಂದ್ರೆ, ರೈಲ್ವೆ ಅವರು ಕಂಪ್ಲೀಟ್ ಆಗಿ ಎಲ್ಲ ಟನಲ್ ತರ ಮಾಡಿದ್ದಾರೆ. ಅದು ನಾವೇನಂದ್ರೆ ಸೇಫ್ಟಿ ಇಲ್ಲ, ಅದು ಮಕ್ಕಳು ಹೋಗೋದಕ್ಕೆಲ್ಲ ಸ್ವಲ್ಪ ಹೋಗೋದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಅವರು ಮಾತಾಡ್ಬಿಟ್ಟು TEC ಹತ್ರ ಮಾತಾಡ್ಬಿಟ್ಟು ರೈಲ್ವೆ ಹತ್ರ ಮಾತಾಡ್ಬಿಟ್ಟು ತೆಗೆದಿದ್ದಾರೆ. ಈಗ ಕಂಪ್ಲೀಟ್ ಆಗಿ ಸಾಲ್ವ್ ಆಗಿದೆ, ನಮ್ಗೆ ಸಂತೋಷ. ಅದಕ್ಕೆ ನಾವು ಥ್ಯಾಂಕ್ಸ್ ಅಂತ. ಮತ್ತೆ ಇನ್ನೊಂದು ಏನಾಯ್ತಂದ್ರೆ, ಇದು ಎಂಟಿ ಪ್ಲಾಟ್ಸ್ ಇದೆಲ್ಲ, ಮನೆ ಇದು ಖಾಲಿ ಪ್ಲಾಟ್ಸ್ ಎಲ್ಲ ಗಾರ್ಬೇಜ್ ಎಲ್ಲ ಮಾಡ್ತಾ ಇದ್ದಾರೆ. ಅಲ್ಲಿ ನಾವು ಸ್ವಲ್ಪ ಕ್ಲಿಯರ್ ಮಾಡ್ಬೇಕಂತ ಹೇಳಿದ್ವಿ. ಮೇಡಮ್ ಎಲ್ಲ ಸ್ವಲ್ಪ ನೋಡಿ ಕ್ಲಿಯರ್ ಮಾಡಿದ್ದಾರೆ, ಕಚರ ಎಲ್ಲ ರಿಮೂವ್ ಮಾಡಿದ್ದಾರೆ. ಅದಕ್ಕೆ ಸ್ವಲ್ಪ ಧನ್ಯವಾದಗಳು ಅಂತ ಹೇಳಿದ್ವಿ. ಈ ಕಾರ್ಯಕ್ರಮ ಮಾಡೋದ್ರಿಂದ ನಿಮಗೆ ಪ್ರಯೋಜನ ಆಗತ್ತೆ. ಇಲ್ಲಂದ್ರೆ ನಾವು ಯಾಕೆ ಬರ್ತೀವಿ? ಮನೆಯಲ್ಲೇ ಕೂತ್ಕೊಳ್ತೀವಲ್ಲ, ಆಗುತ್ತೆ ಕೆಲಸ ಅಂದ್ರೆ ಬರ್ತೀವಿ, ಕೇಳ್ತಾ ಇದ್ದೀವಿ ಅಷ್ಟೇ. ಮೇಡಮ್, ಇದು ನಾವು ಪಾಲಿಕೆ ವತಿಯಿಂದ ಮುಖ್ಯ ಆಯುಕ್ತರ ಕಡೆ, ವಲಯದ ಕಡೆ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಲ್ಲ, ಇದ್ರ ಬಗ್ಗೆ ತಮ್ಮ ಅನಿಸಿಕೆ? ತುಂಬಾ ಚೆನ್ನಾಗಿದೆ, ಎಕ್ಸಲೆಂಟ್. ನಾನು ಈ ಕಾಕ್ಸ್ಟೌನ್ ಮಾರ್ಕೆಟ್ 27 ವರ್ಷದಿಂದ ದುಡಿದಿದ್ದೀನಿ. 27 ವರ್ಷ, ಇವಾಗ ನನಗೆ 80 ವರ್ಷ. 27 ವರ್ಷದಿಂದ ನಾನು ದುಡಿದಿದ್ದೀನಿ. ಕೆಲಸ ಆಗ್ಲಿಲ್ಲ, ಎಲ್ಲ ಕಡೆಯೂ ನನಗೆ ತಟಸ್ಥ ಬರ್ತಾ ಇತ್ತು. ಆದ್ರೆ ಇವ್ರು ಬಂದ ಮೇಲೆ ಇವಾಗ ಎಕ್ಸಲೆಂಟ್ ಕೆಲಸ ಆಗ್ತಾ ಇದೆ. ನಾನು ಇಷ್ಟು ಬೇಗ ಇದಾಗುತ್ತೆ ಅಂತ ನೆನಪೇ ಇರ್ಲಿಲ್ಲ. ಬಿಲ್ಡಿಂಗ್ ಕಟ್ಟಿ ಮುಗಿದ್ರೇನೋ ಸಿವಿಲ್ ಕೊಟ್ಟಿಲ್ಲ, ವಾಟರ್ ಕನೆಕ್ಷನ್ ಕೊಟ್ಟಿಲ್ಲ, ಇದು ಮಾಡಿಲ್ಲ, ಅದು ಮಾಡಿಲ್ಲ. ಕೊನೆ ಇವಾಗ ಎಲ್ಲ ತುಂಬಾ ಚೆನ್ನಾಗಾಗಿದೆ. ಇವಾಗ ನಿಜವಾಗ್ಲೂ BBMP ಅವ್ರದ್ದು ನಾವು ಹ್ಯಾಟ್ಸ್ ಆಫ್, ನಂಬರ್ 1. ಈ ಕಾರ್ಯಕ್ರಮದಿಂದ ತಮಗೆ ಪ್ರಯೋಜನ ಆಗಿದೆ? ಪ್ರಯೋಜನ ನನಗ್ ಮಾತ್ರ ಅಲ್ಲಮ್ಮ, ವಾರ್ಡ್ ನಂಬರ್ 108 ವಾರ್ಡ್ ನಂಬರ್ 108 ಅವ್ರಿಗೆಲ್ಲರಿಗೂ ಸಹಾಯ ಆಗಿದೆ. ಮತ್ತೆ ಸ್ಕೂಲ್ ಮಕ್ಕಳು ಫುಟ್ಪಾತ್ ಇಲ್ಲದೆ ರೋಡ್ ನಲ್ಲಿ ನಡೀತಾ ಇದ್ದಾರೆ. ಇವಾಗ ರೋಡ್ ನಲ್ಲಿರೋ ಮಾರ್ಕೆಟ್ ಶಿಫ್ಟ್ ಮಾಡಿದ್ರೆ ಮಕ್ಕಳಿಗೆ ರೋಡ್ ನಲ್ಲಿ ನಡೆಯಕ್ಕೆ ಜಾಗ ಆಗಿದೆ. ಅದು ತುಂಬಾ ಇಂಪಾರ್ಟೆಂಟ್. ಇಲ್ಲದೆ ಹೋದರೆ ಮಕ್ಕಳು ರೋಡ್ ನಲ್ಲಿ ನಡೀತಾ ಇದ್ರು, ಕಾರು ಗೀರು ಬಂದು ಹೊಡಿತಿರ್ತಾರೆ, ಎಷ್ಟೋ ಮಕ್ಕಳು ಏಟ್ ಬಿದ್ದಿದೆ. ಇವಾಗ ಫುಟ್ಪಾತ್ ಅಂಗಡಿಗಳೆಲ್ಲ ಒಳಗಡೆ ಶಿಫ್ಟ್ ಮಾಡ್ಬಿಟ್ರೆ ಏನಾಗುತ್ತೆ, ಮಕ್ಕಳಿಗೆ ಹೋಗಕ್ಕೆ ಬರಕ್ಕೆ ಜಾಗ ಆಗ್ತದೆ. ಇದು ಬೆಸ್ಟ್ ಕ್ವಾಲಿಟಿ ಆ್ಯಂಡ್ ಬೆಸ್ಟ್ ವರ್ಷ. ಇವಾಗ ಅಲಾಟ್ಮೆಂಟ್ ಮಾಡ್ಬಿಡ್ತೀನಿ ಅಂದ್ರೆ ಇನ್ನೊಂದು ವಾರದಲ್ಲಿ. ಇದು ನನ್ನ ಕನಸು. ಯಾಕೆಂದ್ರೆ ಒಂದ್ ದಿವಸ ನಾನು ನಡೀತೀವಾಗ ಒಂದು ಮಗು ರೋಡ್ ನಲ್ಲಿ ನಡೀತಾ ಇತ್ತು, ಫುಟ್ಪಾತ್ ಅಲ್ಲಿ ಅಂಗಡಿ ಇತ್ತು, ಒಂದ್ ಸ್ವಲ್ಪ ಇದ್ರೆ ಬಂದು ಒಂದು ಕಾರ್ ಬಂದು ಬಿಡ್ತಿತ್ತು. ನಾ ಮಗುನ ಕಳೆದಿದ್ದೆ. ಅವತ್ತು ನಾನು ಡಿಸೈಡ್ ಮಾಡಿದೆ, ನಾನು ಇದಕ್ಕೋಸ್ಕರ ವರ್ಕ್ ಮಾಡ್ತೀನಿ. ನಾನು HALಯಿಂದ ರಿಟೈರ್ ಆಗಿದ್ದೀನಿ. ನನಗೆ 80 ವರ್ಷ, 27 ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀನಿ. ಇದು ಇವತ್ತಿಗೆ ಸಕ್ಸಸ್ ಆಗಿದೆ. ಧನ್ಯವಾದ. ಥ್ಯಾಂಕ್ ಯು.